ಎಲ್ಲರಿಗೂ ನಮಸ್ಕಾರ. ನಾನು ಉತ್ತಮ ವಾಗ್ಮಿ ಅಲ್ಲ, ಆದರೂ ಕೂಡ ಕೆಲವು ವಿಚಾರ ಹಂಚ್ಕೊಳ್ಳೋಕೆ ಬಯಸ್ತೇನೆ. ಡಾಕ್ಟರ್ ಗಿರಿಧರ್ ಹಾಲ್ದಾರ್ ಅವರು ನಮಗೆ ಅವ್ರ ಪರಿಚಯ ಆದಾಗ ಕೇವಲ ನಾಣ್ಯ ಸಂಗ್ರಾಹಕರು ಅಂತ ಮಾತ್ರ ತಿಳ್ಕೊಂಡಿದ್ದೆ. ಈ ವಿಚಾರದಲ್ಲಿ ಒಂದೆರಡು ಮಾತುಗಳು. ವೇದಿಕೆಯಲ್ಲಿರುವ ಗಣ್ಯರೇ, ಸಾಹಿತ್ಯ ಪ್ರೇಮಿಗಳೇ, ನಾಣ್ಯ ಸಂಗ್ರಾಹಕರೇ ಹಾಗೂ ಕಾರ್ಯಕ್ರಮದ ರೂವಾರಿಗಳೇ, ನನ್ನ ಪರಿಚಯ ಈಗಾಗಲೇ ಆಗಿದೆ. 173 ಪ್ರದರ್ಶನ ನಡೆಸಿದ್ದೀನಿ. ಮೊದಲನೇ ಪ್ರದರ್ಶನ ಮಡಿಕೇರಿಯಲ್ಲಾಗಿತ್ತು. ಈಗ ಕಳೆದ ವಾರ 28ನೇ ತಾರೀಕು ಫೆಬ್ರವರಿನಲ್ಲಿ ಪಿರಿಯಾಪಟ್ಟಣದ ಹತ್ತಿರದಲ್ಲಿ ಒಂದು ಪ್ರದರ್ಶನ ನಡೀತು. ಅದರ ಸನ್ಮಾನ ಕಾರ್ಯಕ್ರಮ ನಿನ್ನೆ ನಡೀತು. ಅದರಲ್ಲಿ ಹಾಗಾಗಿ ಸಾಕಷ್ಟು ಒಳ್ಳೆಯ ಹೆಸರು ಬಂದಿದೆ ಈ ಸಂಗ್ರಹದಿಂದ. ಒಬ್ಬ ನಾಣ್ಯ ಸಂಗ್ರಾಹಕ ಆಗಿತ್ತು ನಾನು. ಸಾಕಷ್ಟು ಕಡೆ ಪುಸ್ತಕಗಳನ್ನ ಸರ್ಚ್ ಮಾಡಬೇಕಾದ್ರೆ ಸಿಗ್ತಾ ಇರಲಿಲ್ಲ. ಇಂಗ್ಲೀಷಲ್ಲಿ ಬೇಕಾದಷ್ಟು ಪುಸ್ತಕಗಳು ಬಂದಿವೆ, ಕನ್ನಡದಲ್ಲಿ ಯಾವುದೂ ಇರಲಿಲ್ಲ. ಒಬ್ಬ ನಾಣ್ಯ ಸಂಗ್ರಾಹಕನಾಗಿ ಮತ್ತೊಬ್ಬ ನಾಣ್ಯ ಸಂಗ್ರಾಹಕರ ಈ ಮಾರ್ಗದರ್ಶಿ ಕೈಪಿಡಿ, ನೀವು ನಾಣ್ಯ ಸಂಗ್ರಾಹಕರಾಗಿ ಅದನ್ನು ಬಿಡುಗಡೆ ಮಾಡೋ ಸೌಭಾಗ್ಯ ನನಗೆ ಸಿಕ್ಕಿದ್ದು ಒಂದು ಗೌರವಯುತ ಕಾರ್ಯ ಅಂತ ನಾನು ತಿಳ್ಕೊಂಡು ಈ ಕಾರ್ಯಕ್ರಮದ ರೂವಾರಿಗಳು ಹಾಗೂ ಪುಸ್ತಕವನ್ನು ಬರೆದರ ಗಿರಿಧರ ರಾವ್ ಹವಾಲ್ದಾರ್ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೇನೆ. ಗಿರಿಧರ ರಾವ್ ಬಗ್ಗೆ ಇಲ್ಲಿ ಸಾಕಷ್ಟು ಜನಕ್ಕೆ ಗೊತ್ತಿರಬಹುದು, ಆದರೆ ನಮ್ಮ ನಾಣ್ಯ ಸಂಗ್ರಾಹಕರು ಸಾಕಷ್ಟು ಜನ ಬಂದಿದ್ದಾರೆ. ಅವರು ಪುಸ್ತಕ ಕೊಂಡ್ಕೊಂಡಾಗ ಮಾತ್ರ ಮೋಸ್ಟ್ಲಿ ಅವ್ರಿಗೆ ಗೊತ್ತಾಗುತ್ತೆ. ಅವರು ಬರೀ ನಾಣ್ಯ ಸಂಗ್ರಾಹಕರು ಅಂತ ನಾವು ತಿಳ್ಕೊಂಡಿದ್ದೀವಿ ಅಷ್ಟೇ. ಆದರೆ ಅವ್ರ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಸಾಮಾಜಿಕ ಕಳಕಳಿ, ವಿಚಾರವಾದಿ ಚಳುವಳಿ, ವಿದ್ಯಾರ್ಥಿ ಸಂಘಟನೆ, ನೌಕರರ ಸಂಘಟನೆ, ವಿಜ್ಞಾನ ಪರಿಷತ್ತಿನ ಸದಸ್ಯರಾಗಿದ್ದರು, ಖಗೋಳ ವಿಜ್ಞಾನದಲ್ಲಿ ಪರಿಣಿತಿ ಪಡೆದಿದ್ದಾರೆ. ಇದರ ಜೊತೆಯಲ್ಲಿ ಮತ್ತೊಂದು ಆಶ್ಚರ್ಯ ಅಂತ ಹೇಳಿದ್ರೆ, ಹಾವುಗಳನ್ನ ಸಂರಕ್ಷಿಸಿ ಅದನ್ನು ಜೀವಂತವಾಗಿ ಇಡುವ ಪ್ರಕ್ರಿಯೆ ಮಾಡಿದ್ದಾರೆ. ಮಕ್ಕಳಿಗೆ ಖಗೋಳ ವಿಜ್ಞಾನದ ಬಗ್ಗೆ ಸಾಕಷ್ಟು ಇದನ್ನ ಪ್ರಾದರ್ಶಿಕತೆ ನಡೆಸಿದ್ದಾರೆ. ಉತ್ತಮ ನಟ, ಸಮುದಾಯದೆಡೆಗೆ ಇದರಲ್ಲಿ ಅವರು ಉತ್ತಮ ನಟ, ನಾಟಕ ನಿರ್ದೇಶಕ, ಸಾಕಷ್ಟು ಕತೆ, ಕವನ ಇವೆಲ್ಲ ಬರೆದಿದ್ದಾರೆ. ಈಗ ಒಂದು ಪುಸ್ತಕ ಬಿಡುಗಡೆ ಆಗಿದೆ, ಅದ್ರ ಬಗ್ಗೆ ನೋಡಿದ್ದೀರಿ ನೀವು ಈಗಾಗಲೇ. ನನಗೆ ಭಾರಿ ಆಶ್ಚರ್ಯ ಅನಿಸಿದ್ದು ಅಂತ ಹೇಳಿದ್ರೆ, ಕನ್ನಡ ಸಾಹಿತ್ಯ ಒಂದು ಸಮಾರಂಭ ಇದು ರಾಜ್ಯ ಮಟ್ಟದ್ದು ಮೈಸೂರಲ್ಲಿ ನಡೆದಾಗ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದರ ಎಲ್ಲ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡಲಿಕ್ಕೆ ನಾನು ಭಾರಿ ಕಷ್ಟಪಟ್ಟೆ. ಜ್ಞಾನಪೀಠ ಪ್ರಶಸ್ತಿಯವರು ಅವರ ಡೀಟೇಲ್ಸ್ ಪೂರ್ತಿ ಇದೆ. ಅವರು ಹುಟ್ಟಿದ್ದು ಮತ್ತು ಅವರು ನಿಧನ ಆಗಿದ್ದ ದಿನಗಳ ನೋಟ್ಗಳು ಕೂಡ, ಆ ನೋಟ್ಗಳನ್ನ ಕಲೆಕ್ಟ್ ಮಾಡಿ ನಾನು ಪ್ರದರ್ಶನಕ್ಕೆ ಇಟ್ಟಿದ್ದೆ. ಹಾಗೆ ಕನ್ನಡದ ಬಗ್ಗೆ ಯಾರ್ಯಾರು ಅಧ್ಯಕ್ಷರಾಗಿದ್ದರು ಅವರೆಲ್ಲರ ಡೀಟೇಲ್ಸ್ಗಳನ್ನ ಕಲೆಕ್ಟ್ ಮಾಡೋಕ್ಕೆ ಭಾರಿ ಪ್ರಯತ್ನ ಪಟ್ಟೆ. ಈಗ ಈ ಪುಸ್ತಕ ನೋಡ್ದೆ ಅನ್ನಿಸ್ತು ನನಗೆ, ಯಾವುದು ಕನ್ನಡ ನುಡಿ ಸಾಧಕರು ಅಂದ, ಅದರಲ್ಲಿ ಡೇಟ್ ಆಫ್ ಬರ್ತ್, ಡೇಟ್ ಆಫ್ ಡೆತ್, ಅವ್ರ ಬಗ್ಗೆ ವಿಚಾರ ಪೂರ್ತಿ ಸಂಪೂರ್ಣ ಸಿಗ್ತಾಯಿದೆ. ಒಂದೇ ಕಡೆಗೆ 90 ಜನರ ಇದು ಸಿಗ್ತಾಯಿದೆ. ಹಾಗಾಗಿ ನಿಜವಾಗ್ಲೂ ಇದು ಅಭಿನಂದನೆ ಕಾರ್ಯ ಅಂತ ಅಂದ್ಕೊಳ್ತೀನಿ. ಈ ವೃತ್ತಿ ಬೇರೆ, ಪ್ರವೃತ್ತಿ ಬೇರೆ. ಆಗಲೇ ನಾನು ಅಧ್ಯಕ್ಷ ಇಲ್ಲಿ ಇರೋ ವೇದಿಕೆ ಮೇಲಿರೋ ಗಣ್ಯರ ಜೊತೆ ಮಾತಾಡ್ತಾ ಇದ್ದೆ. ನೀವೇನಾಗಿದ್ರಿ ಅಂತ ಕೇಳಿದ್ರು. BSNL ಎಂಪ್ಲಾಯಿ ಆಗಿದ್ದೆ. ಓದಿದ್ದು BSc ಸೈನ್ಸ್, ಕೆಲಸ ಮಾಡಿದ್ದು ಟೆಕ್ನಿಕಲ್ ಸೈಡ್. ಆದರೆ ಪ್ರವೃತ್ತಿ ನೋಡಿದ್ರೆ ಹೀಗೆ ಒಂದಕ್ಕೊಂದು ಸಂಬಂಧ ಇಲ್ಲ. ಈಗ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ತಿಳ್ಕೊಂಡಿದ್ದೀನಿ. ಹೀಗೆ ಇವರು ಇಷ್ಟೆಲ್ಲ ಸಾಮಾಜಿಕ ಕಳಕಳಿ, ಇಷ್ಟೆಲ್ಲ ಕ್ಷೇತ್ರಗಳಲ್ಲಿ ಕೈಯಾಡಿಸಿ ಪರಿಣಿತಿ ಪಡೆದವರು ನಾಣ್ಯ ಸಂಗ್ರಾಹಕರಾಗಿದ್ದು ಆ ಪುಸ್ತಕದಲ್ಲಿ ಹೇಳ್ಕೊಟ್ಟಿದ್ದಾರೆ. ಅವ್ರ ತಾಯಿಯವರ ಹತ್ರ ಇದ್ದಿದ್ದು ಒಂದು ಸ್ವಲ್ಪ ನಾಣ್ಯಗಳನ್ನ ಅವ್ರ ತಾಯಿಯವರು ಕೊಟ್ಟು, ನೀವು ಇದನ್ನು ಮುಂದುವರಿಸು ಮತ್ತು ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ತಿಳಿಸು ಅಂತ ಹೇಳಿದಾಗ ಅವ್ರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಬಂದರು. ಈಗ ನಾನು ಹೇಳಬೇಕಂದ್ರೆ, ನಮ್ಮ ಮನೇಲಿ ಇದ್ದಿದ್ದು ನಾಣ್ಯಗಳನ್ನ ಹುಂಡಿಲಿ ಹಾಕಿದ್ದೋ ತಿರುಪತಿಗೆ ತೊಗೊಂಡೋಗಿ ಇಟ್ಬಿಟ್ಟು ಬಂದ್ಬಿಟ್ಟ, ಎಲ್ಲ ಹಾಕ್ಬಿಟ್ಟು ಗೋಲ್ಕದಲ್ಲಿ ಹಾಕ್ಬಿಟ್ಟು ಬಂದ್ಬಿಟ್ಟ. ಆದರೆ ನಾನು ಓದ್ತಾ ಇರಬೇಕಾದ್ರೆ ಸ್ವಲ್ಪ ಸ್ಟ್ಯಾಂಪ್ಸ್ ಕಲೆಕ್ಟ್ ಮಾಡಿದೆ. ಮಡಿಕೇರಿ ಕೆಲಸಕ್ಕೆ ಸೇರಿದ ಮೇಲೂ ಕೂಡ ಸ್ಟ್ಯಾಂಪ್ ಕಲೆಕ್ಟ್ ಮಾಡಿದೆ. ಮಡಿಕೇರಿಗೆ ಹೋದ್ಮೇಲೆ ಸ್ಟ್ಯಾಂಪ್ಸ್ ಎಲ್ಲ ಹಾಳಾಯಿತು. ಅಲ್ಲಿಂದ ನಾಣ್ಯಗಳ ಸಂಗ್ರಹ ಪ್ರಾರಂಭ ಆಯಿತು. ಹೀಗೆ ಬೇಕಾದಷ್ಟು ವೃತ್ತಿಗಳಲ್ಲಿ ಇರೋರು ಕೂಡ ನಾಣ್ಯ ಸಂಗ್ರಹಣೆಯನ್ನು ಮಾಡ್ತಾ ಇದ್ದಾರೆ. ನಾಣ್ಯ ಸಂಗ್ರಹಣೆ ಮಾಡೋದು ಅಥವಾ ಪ್ರದರ್ಶನ ಮಾಡೋದು ಇನ್ನೂ ತುಂಬ ಕಷ್ಟ. ಅವರು ಸಾಕಷ್ಟು ಪ್ರದರ್ಶನ ಕೂಡ ನೋಡಿದ್ದಾರೆ. ಯಾಕಂದರೆ ಈಗ ನಾನು 173 ಪ್ರದರ್ಶನ ಅಂತ ಹೇಳಿದ್ರೆ 173 ಅಲ್ಲ, 200-500 ಥರದ ಅನುಭವಗಳು ನನಗೆ ಈಗಾಗಲೇ ಆಗೋಗಿದೆ. ನಾಣ್ಯ ಸಂಗ್ರಾಹಕರು ಸಾಕಷ್ಟು ಜನ ಇದ್ದಾರೆ. ನಮ್ಮದು ಒಂದು ಸಮುದ್ರದಲ್ಲಿ ಒಂದು ಹನಿಯಷ್ಟು ನಾವು ಕಲೆಕ್ಟ್ ಮಾಡಿದ್ದೀವಿ ಅಂತ ತಿಳ್ಕೊಳ್ಳೋಣ. ಸಾಗರದಲ್ಲಿ
ಆದರೆ ಹನಿಗಿಂತ ಕೊಡಗಟ್ಟಲೆ ಕಲೆಕ್ಟ್ ಮಾಡೋರು ಇದ್ದಾರೆ. ಅವ್ರು ಯಾರೂ ಪ್ರದರ್ಶನ ಮಾಡಲ್ಲ. ಯಾಕೆಂದರೆ ಒಂದು ರೀತಿ ಹೆದರಿಕೆ, ತಮಗೆ ತಮ್ಮ ಸಂತೋಷಕ್ಕಾಗಿ ಮಾತ್ರ ನಾವು ಮಾಡ್ತಾಯಿದ್ವಿ, ಹಾಗಾಗಿ ಅದನ್ನು ಯಾರ ಜೊತೆನೂ ಹಂಚ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತೇಳಿದ್ರೆ ಯಾರೂ ತೋರಿಸೋದಿಲ್ಲ. ಬರೀ ಚಿನ್ನದ ನಾಣ್ಯ ಕಲೆಕ್ಟ್ ಮಾಡಿರೋ ಸಾಕಷ್ಟು ಜನರನ್ನು ನಾನು ನೋಡಿದ್ದೀನಿ. ಅವ್ರು ಯಾರೂ ಕೂಡ ಅವರು ತೋರಿಸೋದಿಲ್ಲ. ನನಗೆ ಹೇಗೋ ನನ್ನ ಫ್ರೆಂಡ್ಸ್ಗಳ ಪ್ರೇರಣೆ ಆಯಿತು, ಇಡೀ ಕರ್ನಾಟಕ ಓಡಾಡ್ತಿದ್ದೀರಿ ನೀವು, ಏನೇನೋ ಕಲೆಕ್ಟ್ ಮಾಡ್ತಾಯಿದ್ದೀರಿ, ಆದರೆ ಯಾರಿಗೂ ತೋರಿಸ್ತಾ ಇಲ್ಲ ಅಂತ ಒಂದು ಹೇಳಿದ ಉದ್ದೇಶಕ್ಕೆ ನಾನು ಪ್ರಾರಂಭ ಮಾಡಿದ್ದು 92ನೇ ಇಸ್ವಿ ಮಡಿಕೇರಿಲಿದ್ದಾಗ. ಆದರೆ ಆ ದಿನ ಎಷ್ಟರ ಮಟ್ಟಿಗೆ ಆಯಿತು ಅಂತ ಹೇಳಿದ್ರೆ, ಮಡಿಕೇರಿ ಪೋಸ್ಟ್ ಆಫೀಸಿಂದ ಟೆಲಿಫೋನ್ ಎಕ್ಸ್ಚೇಂಜಿಂದ ಹಿಡಿದು ಬಸ್ ಸ್ಟ್ಯಾಂಡ್ವರೆಗೆ 3000 ಜನ ಮಕ್ಕಳ ಕ್ಯೂ ನಿಂತುಬಿಟ್ಟಿತ್ತು. ಅಂದರೆ ಇದರಿಂದ ಕಾಲೇಜಿಂದೆಲ್ಲ ವೆಂಕಟಾಚಲಪತಿ ಶೆಟ್ಟಿ ಅಂತ ಅವರು ಬರೀ ಒಂದು ಕಚ್ಚೆ ಪಂಚೆಯಲ್ಲಿ ಮಕ್ಕಳನ್ನ ಅವರು ಇರ್ತಾ ಇದ್ದಿದ್ದು ಹಾಗೆ ಜುಬ್ಬಾ ಕಚ್ಚೆ ಪಂಚೆ 3000 ಮಕ್ಕಳನ್ನ ಕರ್ಕೊಂಡು ಬಂದುಬಿಟ್ಟಿದ್ರು. ಪೊಲೀಸೆಲ್ಲ ಬಂದು ಇದು ಮಾಡೋದು. ಆಮೇಲೆ ಪ್ರಾರಂಭ ಆಯಿತು, ಒಂದರಿಂದ ಪ್ರದರ್ಶನ ಹೀಗೆ ಕಂಟಿನ್ಯೂಸ್ ಆಗಿ ಶುರು ಆಯಿತು. ಈಗಾಗಲೇ 173 ಪ್ರದರ್ಶನ ನಡೆದಿದೆ. ಈ ನಾಣ್ಯಗಳ ಸಂಗ್ರಹದ ಜೊತೆಯಲ್ಲಿ ಬೇಕಾದಷ್ಟು ಸಂಗ್ರಹಗಳ ಮಾಡಬಹುದು. ಅದರ ಬಗ್ಗೆ ಈ ಪುಸ್ತಕದಲ್ಲಿ ಅವರು ಡೀಟೇಲಾಗಿ ಕೊಟ್ಟಿದ್ದಾರೆ. ಅಂಚೆ ಚೀಟಿ, ಮ್ಯಾಚ್ ಬಾಕ್ಸ್ ಕಲೆಕ್ಷನ್ನು, ಇತ್ತೀಚೆಗೆ ಎಲ್ಲ ಒಂದು ಕಡೆ ನೋಡಿದಾಗ ಈ ಸೋಪ್ ಬಾಕ್ಸನ್ನು ಕವರ್ಗಳಿದೆಯಲ್ಲ ಅದನ್ನು ಸಿಗರೆಟ್ ಪ್ಯಾಕ್ ಕಲೆಕ್ಟ್ ಮಾಡೋರು, ಆಮೇಲೆ ಕವಡೆ, ಮುತ್ತು, ರತ್ನ ಈ ರೀತಿ ಎಲ್ಲ ಕಲೆಕ್ಟ್ ಮಾಡೋರೆಲ್ಲ ತುಂಬ ಇದ್ದಾರೆ. ಕವಡೆ ಬಗ್ಗೆ ಒಂದು ಮಾತು ಬಂದಾಗ ಹೇಳ್ತೇನೆ. ಅವ್ರ ಪುಸ್ತಕದಲ್ಲಿ ಬರೆದಿದ್ದಾರೆ, ನಾಣ್ಯಗಳ ಪ್ರಾರಂಭ ಶುರು ಆಗಿದ್ದು ಬಾಟರ್ ಸಿಸ್ಟಮ್ ನಂತರ. ಬಾಟರ್ ಸಿಸ್ಟಮ್ ಅಂದರೆ ನಿಮ್ಮ ಹತ್ರ ಒಂದು ಮಗು ಹತ್ರ ಪೆನ್ಸಿಲ್ ಇದೆ, ಇನ್ನೊಬ್ಬನ ಹತ್ರ ರಬ್ಬರ್ ಇದೆ. ಎಕ್ಸಾಮ್ ದಿನ ಪೆನ್ಸಿಲ್ ತಂದಿರೋನು ರಬ್ಬರ್ ತಂದಿಲ್ಲ, ರಬ್ಬರ್ ತಂದಿರೋನು ಪೆನ್ಸಿಲ್ ತಂದಿಲ್ಲ. ಆಗ ಏನು ಮಾಡಬೇಕು? ತಕ್ಷಣ ಅದನ್ನು ಕಟ್ ಮಾಡಿದ್ದಾನೆ ಅವರಿಬ್ಬರೂ ಎಕ್ಸಾಮಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಇದು ಬಾಟರ್ ಸಿಸ್ಟಮ್, ವಸ್ತುಗಳ ವಿನಿಮಯ ಪದ್ಧತಿ. ಆ ಟೈಮಲ್ಲಿ ಈ ಕವಡೆ ಇದೆಯಲ್ಲ, ಕವಡೆ ಮತ್ತು ಬೆಲೆ ಬಾಳೋ ಲೋಹ, ಕಲ್ಲು ಇಂಥ ಎಲ್ಲ ಚಲಾವಣೆಗೆ ಬಂದಿದ್ದು. ಈಗ ಸಾಕಷ್ಟು ಕಡೆ ಒಂದು ಮಾತಾಡಬೇಕಾದ್ರೆ ಹೇಳ್ತಾರೆ, ನಿನ್ನ ಒಂದು ಕವಡೆಗೂ ಸಮ ಇಲ್ಲ ಅನ್ನೋ ಹಾಗೆ, ಕವಡೆ ಕಾಸಿಗೂ ಸಮ ಇಲ್ಲ, ಪೂಟಿ ಕವಡಿ ಅಂತ ಕರೀತಾರೆ ಅದಕ್ಕೆ. ಅಂದರೆ ಒಂದು ಹಾಳಾಗಿರೋ ಕವಡೆಗೂ ಸಮ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಅದು ಕೂಡ ಆಗ ಎಕ್ಸ್ಚೇಂಜಿಗೆ ಬರುತ್ತೆ. ಸೊ ಈ ಪುಸ್ತಕದಲ್ಲಿ ಅವರ ಸಂಗ್ರಹ ಕೂಡ ಸಾಕಷ್ಟು ಇದೆ. ಅವರು ಈಗ ಅವ್ರಿಗೆ ಕೇಳ್ಕೊಂಡೇ ತಿಳ್ಕೊಂಡೆ, ಯಾಕಂದರೆ ಅವರ ಪ್ರದರ್ಶನ ನಾನು ಸರಿಯಾಗಿ ನೋಡಿಲ್ಲ. ಕ್ರಿಸ್ತಪೂರ್ವ 6ನೇ ಶತಮಾನ 5ನೇ ಶತಮಾನದಲ್ಲಿ ಚಲಾವಣೆಗೆ ಬಂದ ಪಂಚಮಾರ್ಕ್ ನಾಣ್ಯಗಳು. ಈಗ ಹೇಗೆ ಅಂತ ಹೇಳಿದ್ರೆ, ಈಗ ನಮ್ಮಲ್ಲಿ ಗ್ರಾಮ ಪಂಚಾಯಿತಿ, ಪಟ್ಟಣ ಪಂಚಾಯಿತಿ, ಮಂಡಲ ಪಂಚಾಯಿತಿ, ಜಿಲ್ಲಾ ಈ ಪಂಚಾಯಿತಿಗಳು ಇವೆಲ್ಲ ಇದೆಯಲ್ಲ, ಹಾಗೆ ಸಣ್ಣ ಸಣ್ಣ ಜನಪದಗಳು ಇರ್ತಾ ಇತ್ತು. ಆ ಜನಪದಗಳು ಒಂದು 10 ಸೇರಿದ್ರೆ ಮಹಾಜನಪದ. ಈಗ ನಾವೇನು ಕರಿತೀವಿ, ಅಂಗ, ವಂಗ, ಕೋಸಲ, ಮಿಥಿಲ, ಗಾಂಧಾರಿ ಊರು ಅಂದರೆ ಈಗಿನ ಕಂದಹಾರ ಅಥವಾ ಆಫ್ಘಾನಿಸ್ತಾನ, ಇವರೆಲ್ಲರೂ ಅವರದ್ದೇ ಆದ ನಾಣ್ಯ ಪದ್ಧತಿ ಇಟ್ಕೊಂಡಿದ್ರು. ಒಂದಿಷ್ಟು ಬೆಲೆ ಬಾಳೋ ವಸ್ತು ಅಂತ ಹೇಳಿದ್ರೆ ತಾಮ್ರ, ಅಥವಾ ಅಂದರೆ ಜಾಸ್ತಿ ಸವಿಬಾರ್ದು ತಕ್ಷಣ, ತಾಮ್ರ ಅಥವಾ ಬೆಳ್ಳಿಯ ಒಂದು ಪೀಸ್ ಮೇಲೆ 4-5 ಮಾರ್ಕ್ಗಳನ್ನ ಮಾಡ್ತಾಯಿದ್ರು. ಅದನ್ನು ಪಂಚ್ ಮಾಡ್ತಾಯಿದ್ರು. ಅದನ್ನು ಪಂಚ್ ಮಾರ್ಕ್ ನಾಣ್ಯ ಅಂತ ಕರಿತೀವಿ. ಅಲ್ಲಿಂದ ಪ್ರಾರಂಭ ಆಗಿ ಅವರಲ್ಲಿ ಭಾರತವನ್ನು ಆಳಿದ ಕುಶಾನರು, ಶಾತವನರು, ಗುಪ್ತ, ಚೋಳ, ಪಲ್ಲವ, ಪಾಂಡ್ಯ ದಕ್ಷಿಣದವರು, ಮತ್ತು ಮೊಘಲ್ ದೊರೆಗಳು ಅಥವಾ ವಿದೇಶಿ ಆಕ್ರಮಣಕಾರ ದೊರೆಗಳು. ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆ ಇದ್ದಿದ್ದು ನಮ್ಮಲ್ಲಿ 500 ಚಿಲ್ಲರೆ, ಅದರಲ್ಲಿ ಒಂದು ಹೆಚ್ಚು ಕಡಿಮೆ 100 ರಾಜ್ಯ ಸಂಸ್ಥಾನಗಳು ನಾಣ್ಯಗಳನ್ನ ಬಿಡುಗಡೆ ಮಾಡಿವೆ. ಅವು ಮತ್ತು ಬ್ರಿಟಿಷರು, ಪೋರ್ಚುಗೀಸರ ನಾಣ್ಯ ನೋಟುಗಳು, ಸ್ವಾತಂತ್ರ್ಯ ಬಂದ ನಂತರದ ನಾಣ್ಯಗಳು ಎಲ್ಲ ಅವರಲ್ಲಿದೆ. ಅದರ ಜೊತೆಯಲ್ಲಿ ದೇಶ ವಿದೇಶಗಳ ಅಂದರೆ ವಿದೇಶಗಳ ನಾಣ್ಯ ನೋಟುಗಳು ಸಾಕಷ್ಟು ಅವರಲ್ಲಿ ಇದೆ. ಅವರು ಇದನ್ನು ಒಂದು ಸಾರಿ ಪ್ರದರ್ಶನ ಮಾಡಿದಾಗ ಮೌಂಟ್ ಕಾರ್ಮೆಲ್ ಕಾಲೇಜಲ್ಲಿ ಯಾರೋ ಒಂದು ಹುಡುಗಿ, ಇಷ್ಟೆಲ್ಲ ಮಾಡ್ತೀರಿ, ಅದ್ರ ಬಗ್ಗೆ ಏನಾದರೂ ಡೀಟೇಲ್ ಕೊಡೋ ಹಾಗೆ ಒಂದು ಪುಸ್ತಕ ಬರೆದಿದ್ದೀರಾ, ಇದೆಯಾ ಅಂತ ಕೇಳೋದು. ಆಗ ಅವ್ರಿಗೆ ಅನ್ನಿಸ್ತು ಈ ರೀತಿ ಬರೀಬೇಕು ಅಂತ ಹೇಳಿದ್ರೆ. ನಾನು ಮಡಿಕೇರಿಯಲ್ಲಿ ಪ್ರಥಮ ಪ್ರದರ್ಶನ ಮಾಡಿದ ಮೇಲೆ ನನಗೆ ಸಾಕಷ್ಟು ಜನ ಒತ್ತಾಯ ಮಾಡಿದ್ದಕ್ಕೆ ಅಲ್ಲಿ ಒಂದು 8 ವಾರ ಕಂಟಿನ್ಯೂಯಸ್ ಆಗಿ ನಾಣ್ಯಗಳ ಬಗ್ಗೆನೇ ನಾನು ಪಂಚ್ಮಾರ್ಕ್ ಶುರುವಾಗಿ ಇಲ್ಲಿವರೆಗೆ ನಾಣ್ಯಗಳ ಬಗ್ಗೆ ಒಂದು ನನ್ನ ಆರ್ಟಿಕಲ್ ಬರೆದಿದ್ದೆ. ಆದರೆ ಅದು ಪುಸ್ತಕ ರೂಪದಲ್ಲಿ ಪ್ರಕಟ ಆಗಲಿಲ್ಲ. ಸೊ ಹಾಗಾಗಿ ಇಂಗ್ಲೀಷಲ್ಲಿ ನೋಡಿದ್ರೆ ಬೇಕಾದಷ್ಟು ಪುಸ್ತಕ ಸಿಗುತ್ತೆ. ಪರ್ಟಿಕ್ಯುಲರ್ಲಿ ಯಾವುದೋ ಒಂದು ನಾಣ್ಯಗಳ ಬಗ್ಗೆ, ವಿಜಯನಗರದ ನಾಣ್ಯಗಳ ಬಗ್ಗೆ ಬೇಕು ಅನ್ನೋದಾದರೆ ಮೈಸೂರಿನ ಡಾಕ್ಟರ್ ಎ ವಿ ನರಸಿಂಹಮೂರ್ತಿಯವರು ಸಾಕಷ್ಟು ಜನಕ್ಕೆ ಗೊತ್ತಿದ್ದಾರೆ ಅಂತ ಕಾಣಿಸುತ್ತೆ. ಅವರು ವಿಜಯನಗರದ ನಾಣ್ಯಗಳ ಬಗ್ಗೆ, ಕರ್ನಾಟಕದ ನಾಣ್ಯಗಳ ಬಗ್ಗೆ, ಇಡೀ ಎಲ್ಲ ರಾಜವಂಶಗಳ ನಾಣ್ಯಗಳ ಬಗ್ಗೆ ಸಂಶೋಧನೆ ಎಲ್ಲ ಮಾಡಿ ಅವರು ಪುಸ್ತಕ ಬರೆದಿದ್ದಾರೆ. ಹಾಗೆ ನಮ್ಮಲ್ಲಿ ಸಂಘದ ಅಧ್ಯಕ್ಷರಾಗಿದ್ದ ಗಿರಿಜಾಪತಿಯವರು, ಆಮೇಲೆ ಇನ್ನು ಕೆ ಗಣೇಶನ್ ಅವರು ಬೇಕಾದಷ್ಟು ಜನ ಈ ರೀತಿ ಕನ್ನಡದಲ್ಲಿ ಪುಸ್ತಕ ಬರೆದಿದ್ದಾರೆ. ಆದರೆ ಅದು ಪರ್ಟಿಕ್ಯುಲರ್ಲಿ ಆ ಸಾಮ್ರಾಜ್ಯದ ಬಗ್ಗೆ ಮಾತ್ರ ಇರುತ್ತೆ, ಆ ಸಾಮ್ರಾಜ್ಯ ಬಿಡುಗಡೆ ಮಾಡಿದ್ದ ನಾಣ್ಯಗಳ ಬಗ್ಗೆ ಮಾತ್ರ ಇರುತ್ತೆ. ಆದರೆ ಇದನ್ನು ಹೇಗೆ ಸಂಗ್ರಹ ಮಾಡಬೇಕು,
ಯಾವ ರೀತಿ ಅದನ್ನು ಇಟ್ಕೊಳ್ಬೇಕು ಅಥವಾ ಸಂಗ್ರಹ ಮಾಡೋದ್ರಲ್ಲಿ ಯಾವ್ಯಾವ ವೈವಿಧ್ಯತೆ ಇರುತ್ತೆ ಅನ್ನೋದ್ರ ಬಗ್ಗೆ ಎಲ್ಲ ಈ ಪುಸ್ತಕದಲ್ಲಿ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಅದರಲ್ಲಿ ಹೇಗೆ ಅಂತ ಹೇಳಿದ್ರೆ ಅವರು ತುಂಬ ಚೆನ್ನಾಗಿ ಹೇಳ್ತಾರೆ. ಇದರಲ್ಲಿ ನನಗೆ ಆಶ್ಚರ್ಯ ಅನಿಸಿದ್ದು, ನಾನು ಕೂಡ ಬರಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀನಿ, ಆದರೆ ಪಾಯಿಂಟ್ ನಾನು ಮಾತ್ರ ಮಾಡ್ಕೊಳ್ತಾ ಇದ್ದೀನಿ. ಇವರು ನಾಣ್ಯಗಳು ಎಂದರೇನು, ನಾಣ್ಯಗಳ ಉದ್ದೇಶ ಏನು, ನಾಣ್ಯಗಳ ಹುಟ್ಟು ಬೆಳವಣಿಗೆ, ಹೀಗೆ ನಾಣ್ಯಶಾಸ್ತ್ರಜ್ಞರು ಮತ್ತು ನಾಣ್ಯ ಸಂಗ್ರಾಹಕರು ಎಂದರೆ ಯಾರು, ಈ ರೀತಿ ಶುರು ಆಗುತ್ತೆ. ಈ ರೀತಿ ಶುರುವಾಗಿ ಬೇಕಾದಷ್ಟು ವಿಚಾರಗಳನ್ನು ಇದರಲ್ಲಿ ಹೇಳಿದ್ದಾರೆ. ನಿಜವಾಗಲೂ ಒಂದು ಸಂಗ್ರಹ ಯೋಗ್ಯ ಪುಸ್ತಕ ಇದು. ನಾವು ಸಂಗ್ರಹ ಮಾಡೋರು ಬೇಕಾದಷ್ಟು ಜನ ಇದ್ದೀವಿ, ಆದರೆ ಮಕ್ಕಳು ಕೇಳಿದಾಗ ಏನೋ ಒಂದು ಸಿಂಪಲ್ಲಾಗಿ 1-2-3 ಮಾತು ಹೇಳಿಬಿಟ್ಟು ನಿಲ್ಲಿಸ್ಬಿಡ್ತೀವಿ ನಾವು. ಯಾಕಂದರೆ ಅಷ್ಟು ನೋಡಲಿ ಅನ್ನೋ ಉದ್ದೇಶ ಇರುತ್ತೆ, ಸ್ವಲ್ಪ ಇನ್ಫಾರ್ಮೇಷನ್ ಕೊಟ್ಟಿದ್ದು ಮಾಡ್ತೇವೆ. ಸೊ ಈ ಪುಸ್ತಕ ಇದೆಯಲ್ಲ, ಅದು ಭಾರಿ ಉಪಯುಕ್ತ ಅಂತ ಅನಿಸುತ್ತೆ. ಈಗ ನನ್ನ ಪ್ರದರ್ಶನ ಆಗೋ ಎಲ್ಲ ಕಡೆ ಕೂಡ ಎಲ್ಲ ಸಂಗ್ರಹಕಾರಲ್ಲಿ ಆಮೇಲೆ ಗ್ರಂಥಾಲಯಗಳಲ್ಲಿ ಇದನ್ನು ಅವರು ಇಟ್ಕೊಂಡ್ರೆ ಮಕ್ಕಳಿಗೆ ಎಲ್ಲ ಅನುಕೂಲ ಆಗುತ್ತೆ ಅಂದ್ಕೊಂಡಿದ್ದೀನಿ. ಹಾಗೆ ನನ್ನ ಪ್ರದರ್ಶನ ಎಲ್ಲೆಲ್ಲಿ ನಡೆಯುತ್ತೆ ಆ ಶಾಲೆಗಳಿಗೆಲ್ಲ ಈ ಪುಸ್ತಕವನ್ನು ಡೊನೇಷನ್ ಆಗಿ ಕೊಡಬೇಕು ಅಂತ ಮನಸ್ಸು ಮಾಡಿದ್ದೀನಿ. ಇದನ್ನ ಈಗ ನೆನ್ನೆ ಒಂದು ಸನ್ಮಾನ ಆಯಿತು ಅಂತ ಹೇಳಿದ್ನಲ್ಲ, ಈಗಾಗಲೇ ಅಲ್ಲಿ ಹೇಳಿ ಬಂದೆ, ನಾಳೆ ಪುಸ್ತಕ ಬಿಡುಗಡೆ ಆಗ್ತಾಯಿದೆ, ಇನ್ನೊಂದು ವಾರದಲ್ಲಿ ನಿಮಗೆ ಆ ಪುಸ್ತಕನ ತಲುಪಿಸ್ತೇನೆ, ನಿಮ್ಮ ಮಕ್ಕಳು ಯಾರಾದರೂ ಇದ್ದರೆ ಅವರಿಗೆ ತಿಳಿಸಿ ಅಂತ. ನೆನ್ನೆ ಅವ್ರು ಮಾತಾಡ್ತಾ ಹೇಳಿದೆ ನಾನು, ಏನಂದರೆ ಸಂಗ್ರಹ ಮಾಡೋರು ಇರ್ತಾರೆ, ತೋರಿಸೋರು ಕಡಿಮೆ. ನೀವು ತೋರಿಸದೇ ಇದ್ರೂ ಪರವಾಗಿಲ್ಲ, ಸ್ವಲ್ಪ ಮಟ್ಟಿಗೆ ಮಕ್ಕಳಿಗೆ ನೀವು ಶುರು ಮಾಡಿ ಅಂತ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ, ಈಗ ನಿಮ್ಮಲ್ಲಿರೋ ಇಲ್ಲಿ ಇರೋರು ಇಲ್ಲಿರೋರು ಅಂತ ಹೇಳೋದಾದರೆ, ನಿಮ್ಮಲ್ಲೇ ಈಗ ಚಿಲ್ಲರೆ ₹1, ₹2, ₹5, ₹20 ಅಂತೆಲ್ಲ ಇದೆ, ನಿಮ್ಮ ಜೊತೆಲೇ ಇದೆ, ನೋಟ್ಗಳು ಇವೆ. ನೋಟ್ಗಳಲ್ಲಿ ಯಾವ ಮಿಂಟಲ್ಲಿ ಅಂದರೆ ಯಾವ ಪ್ರೆಸ್ಸಲ್ಲಿ ಪ್ರಿಂಟ್ ಆಯಿತು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ABCD ಇದ್ದರೆ ಮೈಸೂರು, ಅಥವಾ PQRS ಇತ್ತು ಅಂತ ಹೇಳಿದ್ರೆ ಸಾಲ್ಬನಿ ಪಶ್ಚಿಮ ಬಂಗಾಳದ್ದು. ನಾಣ್ಯಗಳಲ್ಲಿ ಕಲ್ಕತ್ತಾದಲ್ಲಿ ಆಯಿತು ಅಂತ ಹೇಳಿದ್ರೆ ಏನೂ ಮಾರ್ಕ್ ಇರಲ್ಲ ಇಸ್ವಿ ಕೆಳಗಡೆ. ಬಾಂಬೆನಲ್ಲಿ ಆಯಿತು ಅಂತ ಹೇಳಿದ್ರೆ ಒಂದು ಡೈಮಂಡ್ ಆಕಾರ ಇರುತ್ತೆ. ಕಲ್ಕತ್ತಾ ಆದರೆ ಏನೂ ಇರೋದಿಲ್ಲ. ಹೈದರಾಬಾದರೆ 5 ಪಾಯಿಂಟೆಡ್ ಸ್ಟಾರ್ ಇರುತ್ತೆ. ನೋಡಾದರೆ ಒಂದು ಚುಕ್ಕೆ ಇರುತ್ತೆ. ಈ ರೀತಿ ಮಕ್ಕಳಿಗೆ ಇದನ್ನು ಹೇಳ್ಕೊಳ್ತಾ ಹೋದರೆ ಅದನ್ನು ಅವರು ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿದಾನೆ. ಈ ಸ್ಟ್ಯಾಂಪ್ಸನ್ನು ನಾವು ಕಿಂಗ್ ಆಫ್ ಹಾಬೀಸ್ ಅಥವಾ ಹಾಬಿ ಆಫ್ ಕಿಂಗ್ಸ್ ಅಂತ ಹೇಳಿದ್ರೆ, ಆದರೆ ಸ್ಟ್ಯಾಂಪ್ಸ್ಗೆ ಬರೀ ಒಂದು 200-300 ವರ್ಷದ ಇತಿಹಾಸ ಮಾತ್ರ. ನಮ್ಮ ನಾಣ್ಯಗಳಿಗೆ 2000 ವರ್ಷದ ಹಿಂದಿನ ಇತಿಹಾಸ ಇದೆ. ಅವು ಇತಿಹಾಸಕ್ಕೆ ಪೂರಕವಾಗಿವೆ. ಒಂದು ಉದಾಹರಣೆ ಅಂತ ಹೇಳಿದ್ರೆ, ಹೊಯ್ಸಳರು ಅವರು ತಲಕಾಡನ್ನು ಗೆದ್ದಿದ್ರು, ಅಂದರೆ ಗಂಗರನ್ನು ಗೆದ್ದಿದ್ರು, ವಿಷ್ಣುವರ್ಧನ. ಹಾಗೆ ಈ ಶಿವಮೊಗ್ಗ ಕಡೆ ಏರಿಯಾ ಮಲೆನಾಡು ಅಂತೀವಲ್ಲ, ಅವ್ರನ್ನ ಗೆದ್ದಿದ್ರು. ಅದಕ್ಕಾಗಿ ನೊಳಂಬವಾಡಿಗೊಂಡ, ತಲಕಾಡುಗೊಂಡ, ಮಲಪರಳುಗೊಂಡ ಅಂತ ಒಂದು ನಾಣ್ಯ ಬಿಡುಗಡೆ ಮಾಡಿದ್ದಾರೆ. ಈಗ ನಮ್ಮ ಕರ್ನಾಟಕದ ರಾಜಲಾಂಛನ ಏನು, ಗಂಡಬೇರುಂಡ. ಅಚ್ಯುತರಾಯನ ನಾಣ್ಯದಲ್ಲಿ ಗಂಡಬೇರುಂಡ ನಡ್ಕೊಂಡು ಹೋಗ್ತಾ ಇರೋ ಹಾಗೆ ಹಾರ್ಕೊಂಡು ಹೋಗ್ತಾ ಇರೋ ಹಾಗಿದೆ, ವರಹ ಮತ್ತು ಅರ್ಧ ವರಹ. ಆ ನಾಣ್ಯಗಳಲ್ಲಿ 2 ಕೊಕ್ಕಲ್ಲಿ 2 ಆನೆ, 2 ಕಾಲಲ್ಲಿ 2 ಆನೆ ಅದನ್ನು ಹಾರ್ಕೊಂಡು ಹೋಗ್ತಾರೆ, ನಡ್ಕೊಂಡು ಹೋಗ್ತಾ ಇರೋ ಹಾಗಿದೆ. ವಿಜಯನಗರದೊಂದು ವೈಶಿಷ್ಟ್ಯತೆ ಏನು ಅಂತ ಹೇಳಿದ್ರೆ, ಅವರು ದೇವತೆಯರ ಚಿತ್ರಗಳು, ಪ್ರಾಣಿ ಪಕ್ಷಿ ಚಿತ್ರಗಳನ್ನೆಲ್ಲ ಹಾಕಿದರು. ಆ ಹಿಂಭಾಗದಲ್ಲಿ ದೇವನಾಗರಿ ಬರಹ ಇರ್ತಿತ್ತು, ಮತ್ತು ಕನ್ನಡ ತೆಲುಗು ಲಿಪಿ ಇರ್ತಾಯಿತ್ತು. ಆದರೆ ಬೇರೆ ಯಾವ ಲಿಪಿಗಳು ಕೂಡ ಹಾಕಲಿಲ್ಲ. ನಮ್ಮ ಕದಂಬರಿಗಿಂತ ಮೊದಲು ನಮ್ಮಲ್ಲಿ ಶುರು ಆಗಿದ್ದೇ 75ನೇ ಇಸ್ವಿ ಕ್ರಿಸ್ತ ಶಕದಲ್ಲಿ ಒಂದು ಆನಂದ ವಂಶ ಅಂತ ಹೇಳಿದ ಬನವಾಸಿ ಕಡೆಯವರು, ಸದಾನಂದ ಕಾಲಲೆಯ ಮಹಾರಥಿ ಅಂತ, ಈ ರೀತಿ ಎಲ್ಲ ಅವ್ರು ಚುಟುಕುಲಾನಂದ ಮುದಾನಂತ ನಾಣ್ಯಗಳು ಲೆಡ್ಡಲ್ಲಿ ಇರ್ತಾಯಿತ್ತು ಅದು. ಸೊ ಸಿದಿಂದ ಶುರುವಾಗಿ ಇಲ್ಲಿವರೆಗೂ ಕೂಡ ನಾಣ್ಯ ಪರಂಪರೆ ಹೀಗೆ ಬೆಳೀತಾ ಹೋಗ್ತಾ ಇದೆ. ವಿಜಯನಗರದವರು ಈ ದೇವತೆಯವರು ಚಿತ್ರ ಹಾಕ್ತಿದ್ರಲ್ಲ, ಅದನ್ನು ಇಕ್ಕೇರಿ ರಾಜರು ಸದಾಶಿವರಾಯ ಅವರು ಕಂಟಿನ್ಯೂ ಮಾಡಿದ್ರು. ಅದರ ನಂತರ ಹೈದರಾಲಿ ಕೂಡ ಅದನ್ನು ಕಂಟಿನ್ಯೂ ಮಾಡಿದ. ಶಿವ ಪಾರ್ವತಿ ಚಿತ್ರ ಹಾಕಿದ್ದಾನೆ, ಹಿಂದ್ಗಡೆ ಸಿ ಬರೆದಿದ್ದಾನೆ, ಮೇಲ್ಗಡೆ ಒಂದು ಹೈಫನ್ ಹೀಗೆ ಕೊಕ್ಕೆ ಕೊಡ್ತು ಅಂದರೆ ಅದು ಹೈ ಅಂತ ಹೇಳಿದ್ದಾನೆ ಪರ್ಷಿಯನಲ್ಲಿ. ಸೊ ಅದನ್ನು ಹಾಕಿದ. ಆದರೆ ಟಿಪ್ಪು ಸುಲ್ತಾನ್ ಬಂದ ಮೇಲೆ ಅದು 2 ಕಡೆನೂ ಬರಹ ಚೇಂಜ್ ಮಾಡಿದ, ಅಂದರೆ ದೇವ್ರ ಚಿತ್ರ ತೆಗೆದುಹಾಕಿ 2 ಕಡೆನೂ ಬರಹ ಹಾಕಿದ. ಟಿಪ್ಪು ಸುಲ್ತಾನ್ ಬಗ್ಗೆ ಇಲ್ಲಿ ನಾನು ಮತೀಯ ಭಾವನೆಯಿಂದ ಏನು ಮಾತಾಡ್ತಿಲ್ಲ, ದಯವಿಟ್ಟು ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಆದರೆ ನಾಣ್ಯಗಳಲ್ಲಿ ಎಷ್ಟು ವೈವಿಧ್ಯತೆ ಕೂಡಿದೆ ಅಂತ ಹೇಳಿದ್ರೆ, 400 ಚಿಲ್ಲರೆ ಇದ್ದಿದ್ದು 12 ವರ್ಷದ ದರ್ಬಾರಲ್ಲಿ ಆಡಳಿತದಲ್ಲಿ 400 ಚಿಲ್ಲರೆ ನಾಣ್ಯಗಳನ್ನ ಬಿಡುಗಡೆ ಮಾಡಿ, ಒಂದೊಂದು ನಾಣ್ಯಕ್ಕೂ ಕೂಡ ಒಂದೊಂದು ಬೆಲೆ, ಆ ಬೆಲೆಗೆ ಒಂದೊಂದು ಹೆಸರು. ಆಮೇಲೆ ಅದರಲ್ಲಿ ತಾಮ್ರದ ನಾಣ್ಯಗಳಲ್ಲೆಲ್ಲ ಪೂರ್ತಿ ಆನೆಗಳ ಚಿತ್ರ, ಬ್ಯಾಕ್ ಸೈಡಲ್ಲಿ ಮಿಂಟ್ ನೇಮು, ಪಟ್ಟಣಕ್ಕೆ ಶ್ರೀರಂಗಪಟ್ಟಣಕ್ಕೆ ಪಟ್ಟಣ ಅಂತ, ಮೈಸೂರಿಗೆ ನಜರ್ಬಾದ್ ಅಂತ, ಚಿತ್ರದುರ್ಗಕ್ಕೆ ಫೈಸೆ ಇಸ್ಸಾರ್, ಆಮೇಲೆ ಕಲ್ಲಿಕೋಟೆ ದಂಗೆ ಬಗ್ಗೆ ಕೇಳಿದಿರಿ, 1000 ಜನರ ಹತ್ಯೆ ಆಯ್ತಲ್ಲಿ, ಅದಕ್ಕೆ ಸಲಾಮಾಬಾದ್, ಈ ರೀತಿ ಬೇರೆ ಬೇರೆ ಹೆಸರು.
ಆದರೆ ಒಂದೊಂದು ನಾಣ್ಯಕ್ಕೂ ಬೇರೆ ಬೇರೆ ಹೆಸರುಗಳು ಇವೆಲ್ಲ ಕೊಟ್ಟು ಅಷ್ಟು ವೈವಿಧ್ಯಮಯವಾದ ನಾಣ್ಯಗಳನ್ನ ಮಾಡಿರೋದು ಅಂತ ಹೇಳಿದ್ರೆ ಬರೀ ಅಷ್ಟು ಶಾರ್ಟ್ ಪೀರಿಯಡಲ್ಲಿ. ಸೊ ಅದು ಸಂಗ್ರಹಕಾರಲ್ಲಿ ಭಾರಿ ಬೇಡಿಕೆ ಇರೋ ನಾಣ್ಯಗಳವೆಲ್ಲ. ಹಾಗಾಗಿ ಈ ವಿಜಯನಗರದಿಂದ ಈಗ ಶುರುವಾಗಿ ಹೀಗೆ ನಂತರ ಬೆಳೀತಾ ಹೋಯಿತು. ಬೇಕಾದಷ್ಟು ರಾಜ್ಯ ಸಂಸ್ಥಾನಗಳು ಇವೆಲ್ಲ ಇದೆ, ಬಿಡುಗಡೆ ಮಾಡಿದ್ದಾರೆ. ಇಷ್ಟೆಲ್ಲ ಅಧ್ಯಯನ ಇವರು ಮಾಡಿದೇ ಈ ಪುಸ್ತಕ ಬಿಡುಗಡೆ ಮಾಡಿದ್ದಾರೆ. ನಮ್ಮ ಬೆಂಗಳೂರಲ್ಲಿ ಒಂದು ಕರ್ನಾಟಕ ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಅಥವಾ ಕನ್ನಡ ನಾಡು ಸಂಘ ಅಂತ ಇದೆ, ಅದರ ವೈಸ್ ಪ್ರೆಸಿಡೆಂಟ್ ಕೂಡ ಇಲ್ಲಿಗೆ ಬಂದಿದ್ದಾರೆ. ಸಾಕಷ್ಟು 50 ವರ್ಷ ಈಗಾಗಲೇ ಕಂಪ್ಲೀಟ್ ಆಗಿದ್ದಕ್ಕೆ ಒಂದು ಪ್ರದರ್ಶನ ಎಲ್ಲ ನಡೆಸಿದ್ದು ನಾವು. ಈ ಸಂದರ್ಭದಲ್ಲಿ ಒಂದು 2-3 ಮಾತ್ರ ಅಪ್ಪಣೆ ಮೇರೆಗೆ ಒಂದೆರಡು ಕೋರಿಕೆ ಕೇಳಿಕೊಂಡು ನಾನೇ ಹೇಳ್ತೇನೆ. ಏನಂದರೆ ಈ ಸ್ಮರಣಾರ್ಥ ನಾಣ್ಯ ಅಂತ ಮಾಡ್ತಾರಲ್ಲ, ಅದು 1000 ರೂಪಾಯಿ, 500 ರೂಪಾಯಿ ಅಥವಾ 200 ರೂಪಾಯಿ ನಾಣ್ಯ. RSS ಈಗ 100 ವರ್ಷ ಆಯಿತು ಅನ್ನೋದಕ್ಕಾಗಿ 100 ರೂಪಾಯಿ ಕಾಯಿನ್ ಬಿಡುಗಡೆ ಆಯಿತು. ಜನ ಕೇಳೋದಂದರೆ ಅದನ್ನು ಯಾಕೆ ನಮ್ಮ ಸರ್ಕ್ಯುಲೇಷನ್ ಕೊಡೋದಿಲ್ಲ ಅಂತ. ಆದರೆ ಅದರಲ್ಲಿ 40 ಗ್ರಾಮ್ ಬೆಳ್ಳಿ ಇದೆ, ಪ್ಯೂರ್ ಬೆಳ್ಳಿ ಇದೆ. ಅದನ್ನು ಬಿಡುಗಡೆ ಮಾಡಬೇಕಾದ್ರೆ 8400 ಇತ್ತು. ಬೆಳ್ಳಿ ಬೆಲೆ ಜಾಸ್ತಿ ಆಗ್ತಾ ಹಾಗೆ 1000 ಗಟ್ಟಲೆ ಆಯಿತು, 10,000, 11,000 ಆಯಿತು. ಒಂದು ಸ್ವಲ್ಪ ನಾಣ್ಯಗಳನ್ನ ಸ್ಮರಣಾರ್ಥ ನಾಣ್ಯ ಇಲ್ಲಿ ಇಟ್ಟಿದ್ದೀನಿ, ನೋಡ್ಬೋದು. ಎರಡನೇ ವಿಚಾರ ಅಂತ ಹೇಳಿದ್ರೆ, ಈ ಯೂಟ್ಯೂಬ್ ನೋಡ್ಬಿಟ್ಟಿದ್ದಾನೆ ಸಾಕಷ್ಟು ಜನ ಮೋಸ ಹೋಗೋರಿದ್ದಾರೆ. ವೈಷ್ಣೋದೇವಿ 5 ರೂಪಾಯಿ ಕಾಯಿಗೆ 25,000 ಸಿಗುತ್ತೆ, ನೀವು ಕೊಡ್ತೀರಾ ಸರ್ ಅಂತ ಕೇಳ್ತಾರೆ. ಯೂಟ್ಯೂಬ್ ನಂಬೇಡಿ, ಅದರಿಂದ ಲಕ್ಷಗಟ್ಟಲೆ ಕಳ್ಕೊಂಡವ್ರು ಬೇಕಾದಷ್ಟು ಜನ ಇದ್ದಾರೆ. ಅದ್ರ ಬಗ್ಗೆ ಏನಾದರೂ ಮಾಹಿತಿ ಬೇಕಾಗಿದ್ದರೆ ನಮ್ಮಂಥವ್ರನ್ನ ಯಾರನ್ನಾದರೂ ಸಂಗ್ರಾಹಕರನ್ನ ಕೇಳಿ. ಈ ಒಂದು ಒಳ್ಳೆಯ ಸಂಗ್ರಹ ಯೋಗ್ಯ ಪುಸ್ತಕವನ್ನು ಬಿಡುಗಡೆ ಮಾಡೋ ಸೌಭಾಗ್ಯ ನನಗೆ ದೊರೆತಿದ್ದಕ್ಕಾಗಿ ಅವ್ರಿಗೆ ಗಿರಿಧರ ಹವಾಲ್ದಾರ್ ಅವ್ರಿಗೆ ಹಾಗೂ ನಿಮ್ಮೆಲ್ಲರಿಗೂ ನನ್ನ ಅನಂತ ಧನ್ಯವಾದಗಳನ್ನ ಅರ್ಪಿಸ್ತೇನೆ.